ರಾಘವೇಂದ್ರ ಮುಂದೆ ಇರೋ ಕಾರಣ ಅನ್ಕೊಂಡಿದ್ದೀನಿ ನಾನು. ಗಸಿಗಳು ನೋಡಿ ಅಲ್ಲಿ ಕೂತವಳೆ. ಅಲ್ಲೇ ಇರು. ಬಾಯ್ ಚಿನ್ನಮ್ಮ. ಹಾಯ್ ಗೈಸ್, ಇವತ್ತೇನಪ್ಪ ಅಂತ ಹೇಳಿದ್ರೆ ಸೂರ್ಯ ಏನು ಅವನ್ನೇ ಕೇಳು, ಏನು ಹೇಳು. ಏನು ಇವತ್ತು 10,000 ರೂಪಾಯಿ ಶಾಪಿಂಗ್ ಮಹಿಮಾಗೆ. ಬಾ ಮಹಿಮಾ ನೋಡಿ ಶಾಪಿಂಗ್ ಮಾಡದ ಇಷ್ಟು ಐಟಮ್ ತಗೊಂಡಿದ್ದೀವಿ. ಹೇಗೆ ಇದು ಹಾಂ ಮಹಿಮಾಗೊಂದು ಬಾಟಲ್. ಹಿಡ್ಕೊ, ಹಿಂಗ್ ಕುಡಿ, ಹಿಂಗೆ ಮಹಿಮಾಗೆ ಬಾಟಲ್ ಕುಡಿಬೇಕು. ಸರಿನಾ? ಮಹಿಮಾಗೆ ಬಾಟಲ್. ಮೊಮ್ಮ ಕೊಟ್ಟಾಗ ಹಿಂಗ್ ಕುಡಿಬೇಕು. ಇದೇನು ಹಾಕಕ್ಕೆ? ಸುಮ್ಮನೆ ಏನಾರು ಹಾಕಿರಕ್ಕೆ. ಅಲ್ಲ, ಇದು ಊಟ ಇಲ್ಲ ಅಂದ್ರೆ ಪಾಯಸ ಮಾಡ್ತೀಯಲ್ಲ ಅವಾಗ ಹಾಕ್ಬಿಟ್ಟು ಇದ್ರ ಎಲ್ಲಾರ್ಗು ಒಂದೊಂದು ಬೌಲ್ ಕೊಡ್ಬೇಕಾಗುತ್ತೆ. ಬೌಲೇ ಇಸ್ಕೋಬೋದಲ್ಲ ಚಿಕ್ಕದು ಸ್ವಲ್ಪ. ತುಂಬಾ ಬೋಲ್ ಬೇಡ, ಇದೆ ಚೆನ್ನಾಗಿ. ಬಂದವ್ರಿಗೆ ಊಟ ಹಾಕೊಡಕ್ಕೆ ಪ್ಲೇಟೇ ಇಲ್ಲ. ದೊಡ್ಡದಾಗಿಲ್ವಾ? ಏನ್ ಹೇಳಿ ಸೂರ್ಯ ಪೇಸ್ಟ್ ಬ್ರಷ್ ಬ್ರಷ್ ಇಸ್ಕೊತೀನಿ. ಇಲ್ಲಿದೆ ಬನ್ನಿ ಪೇಸ್ಟು. ಹಾಗೆ ನಾವು ಸ್ವಲ್ಪ ಪೇಸ್ಟ್ ಹಾಗೆ ಮನೆಗೆ ಏನೇನು ಬೇಕು ಐಟಮ್ಸ್ನ ಹಾಗೆ ತೊಗೊಳೋದಕ್ಕೆ ಹೋಗಿದ್ವಿ. ತುಂಬಾ ಅಳ್ತಾ ಇದ್ಲು ಮಹಿಮಾ. ಅವಳಿಗಂತೂ ಸುಧಾರ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು ನಮಗೆ. ಸೊ ಅವಳು ಹಂಗೆ ನಿದ್ದೆ ಬಂದುಬಿಟ್ರೆ ಅಳ್ತಾ ಇರ್ತಾಳೆ. ಸೊ ನಮ್ಮ ಮನೆಗೆ ಬೇಕಾಗಿರೋ ಗೈಸ್, ಇವಾಗ ಸೂರ್ಯ ಅಪ್ಪ ಅಂತ ಅನ್ನಿಸ್ತಾನೆ ವ್ಲಾಗಲ್ಲಿ ನೋಡಿ. ಫಸ್ಟ್ ಟೈಮ್ ಅಪ್ಪ ಅಂತಾರದಳು. ಪಪ್ಪ ಚಿನಿ ಇಲ್ಲಡೆ ಚಿನಿ ಪಪ್ಪ ಅಲ್ಲಿ ಅಪ್ಪ ಇಲ್ಲಿ ಚಿನಿ ಅಪ್ಪ ಅಂದ್ರೆ ಅಳ್ಬಿಡ್ತೀನಿ. ಸೊ ನಾವು ಇವತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊ ಬಂದು ಇವಳನ್ನ ಆಟ ಆಡಿಸ್ತಾ ಇದೀವಿ ನೋಡಿ. ಪಪ್ಪಾನು ಸಾಕು. ಮಹಿಮಾ ಗೈಸ್, ಶಾಪಿಂಗ್ ಇಂದ ಬಂದ್ವಾ. ಶಾಪಿಂಗ್ ಆದ್ಮೇಲೆ ಸೂರಿಗೆ ಸ್ವಲ್ಪ ಬಟ್ಟೆ ತಗೊಂಡ್ವಿ. ಪಾಪುಗಿನ್ನ ತಗೊಂಡಿಲ್ಲ, ನಾಳೆ ತಗೋಬೇಕು. ಮಹಿಮಾ ಟೈಮ್ ಎಷ್ಟಾಗೈತೆ, ನಿಂಗೆ ಕಾಲು ಮುಗಿತೀನಿ ಮಲ್ಕಳೆ ಅಂದ್ರು ಮಲ್ಕತಾ ಇಲ್ಲ. ತುಂಬ ಹಿಂಸೆ ಕೊಡ್ತಾ ಇದ್ದಾಳೆ ನೋಡಿ. ಅವ್ರ ಅಪ್ಪನ ಹತ್ರ ಓಡ್ತಾಳೆ. ನಂಗೆ ಎಲ್ಲಿ ಬಿದ್ದೋಯ್ತಾಳೆ ಅಂತಾನೆ ಭಯ. ಗೆಜ್ಜೆ ಹಾಕಿರೋದಕ್ಕೆ ಒಂದು ಸ್ವಲ್ಪ ಅವ್ರ ಅಪ್ಪನ ನೋಡಿದ್ರೊಳಗೆ ಮನೆ ಹೆಂಗೋ ಒಂಥರ ಆಗುತ್ತೆ. ತುಂಬಾ ತಿಟ್ಟೆ ನೋಡಿ, ಇಷ್ಟು ಮುಂದಕ್ಕೆ ಹೋಯ್ತಾನೆ ಅವಳೆ. ಬಾ ಅಪ್ಪ 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 ಅಂತಾಳೆ ಇವಾಗಲೇ. ಎಷ್ಟು ಟೈಮ್ ಇವಾಗ? ಫೋನ್ ತೋರಿಸಿ. ಟೈಮ್ ಎಷ್ಟು ಗೊತ್ತಾ ಗೈಸ್? ಇದಕ್ಕೆ ನಿದ್ದೆ ಮಾಡಿದೆ ನಾನು ತುಂಬ ಸಣ್ಣ ಕಣ್ಣೆಲ್ಲ ಹೋಗ್ಬಿಟ್ಟೈತಿ ನೋಡಿ. ಮಿಡ್ನೈಟ್ 1 ಕಾಣ್ತೈತಾ? ಅಕ್ಟೋಬರ್ 11:15. ಹೇ ಒಂದು ಕಾಲು ಮಹಿಮಾ ಸಿನಿಮಾ 1:15 ಬಂಗಾರಿ ಟೈಮು. ಇವಳು ಎದ್ದಿರೋದಕ್ಕೆ ಹೊಟ್ಟೆ ಹಸಿತಿರೋದಕ್ಕೆ ಫುಡ್ ಆರ್ಡರ್ ಮಾಡಿದೆ. ನನ್ನ ಫೇವ್ರೆಟ್ ಫುಡ್ ಯಾವ್ದು ಸತಿ? ಮೇಘನಾದಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್ದಾನೆ. ಅದ್ರಲ್ಲಿ ಒಂದು ಸ್ಮಾಲ್ ಸ್ಟೋರಿ ಹೇಳ್ತಾನೆ, ಇದ್ರಲ್ಲಿ ಕೇಳಿ. ಹೇಳ.
ಏನಂದ್ರೆ ಆ ಟೈಮಲ್ಲಿ ಸ್ವಿಗ್ಗಿ ಮಾಡ್ಬೇಕಾದ್ರೆ ಊಟ ಇಲ್ದೇ ಟೈಮಲ್ಲಿ ಮೇಘನಾ ಫುಡ್ಸೇ ಬೇಕು ನಮಗೆ. ಅವಾಗ ಕಾಸೇ ಇರ್ತಾ ಇರಲಿಲ್ಲ ನಮಗೆ ಊಟ ಮಾಡೋಕ್ಕೂ. ಅವಾಗ ಮೇಘನಾ ಫುಡ್ಸಲ್ಲಿ ಫೇಕ್ ಆರ್ಡ್ರ್ ಮಾಡಿ ಇಲ್ಲ ಯಾರು ಆರ್ಡ್ರ್ ಮಾಡಿದರೆ ಅದನ್ನೇ ಕ್ಯಾನ್ಸಲ್ ಮಾಡಿ ತಿನ್ಕೊಬಿಡ್ತಿದ್ದೋ. ನನಗೆ ಒನ್ ಆಫ್ ದಿ ಫೇವ್ರೆಟ್ ಬಿರಿಯಾನಿ ಅಂದರೆ ಮೇಘನಾ ಫುಡ್ಸ್. ಅದೆಷ್ಟು 400 ರೂಪಾಯಿ. ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ರೆ 400ರಿಂದ 450 ರೂಪಾಯಿ ಬಿರಿಯಾನಿ. ಇವಾಗ ಆರ್ಡರ್ ಮಾಡಿರೋದು 400 420 430 ಒಂದು ಬಿರಿಯಾನಿ ಚಿನಿಮಾ 30 ರೂಪಾಯಿ ಬಿರಿಯಾನಿ. ಮುಡಿ ಕೊಡ್ಸ್ಬಿಟ್ರೆ ಚಿಕನ್ ಮಹಿಮಾ ಇಲ್ದೇದಾಗ 40 ರೂಪಾಯಿ ಬಿರಿಯಾನಿ ತಿಂತಿದೆ, 50 ರೂಪಾಯಿ ಬಿರಿಯಾನಿ ತಿಂತಿದೆ. ಇವಾಗ ನನ್ನ ಮಹಿಮಾ ಬಂದ್ಮೇಲೆ 400 ರೂಪಾಯಿ ಬಿರಿಯಾನಿ ತಿಂತಾ ಇದ್ದೀನಿ ಪಪ್ಪ ಅನ್ನೋದಕ್ಕೆ. ಹೇಳು. ಸೊ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಅಂದರೆ ನಮ್ಮ ಮಹಿಮಾ ಬಂದಮೇಲೆ ನಮ್ಮ ಲೈಫ್ ತುಂಬಾ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಲಕ್ಕೇ ಚೇಂಜ್ ಆಯಿತು, ಹೇಳೋದಕ್ಕೆ ಆಗಲ್ಲ, ಅಷ್ಟು ಲಕ್ ಚೇಂಜ್ ಆಯಿತು. ಅವಳು ಬಂದಿದ್ದು ಅವಳು ಆಟ ಆಡೋದ್ರಲ್ಲಿ ಮೇಘನಾ ಫುಡ್ಸ್ ನಾನು ಕಾಸು ಕೊಟ್ಟು ಯಾವತ್ತೂ ತಿಂದಿಲ್ಲ. ಫಸ್ಟ್ ಟೈಮ್ ತಿಂದಿದ್ದೀನಿ. ಬೇರೆ ಕಡೆ ಬೇರೆ ಹೋಟ್ಲಲ್ಲಿ ತಿಂದಿದ್ದೀನಿ, 2,2 ಸಾವಿರನೇ ಬಿಲ್ ಮಾಡಿದ್ದೀವಿ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಬಿರಿಯಾನಿನ 450 ರೂಪಾಯಿ ಕೊಟ್ಟು ತಿಂತಾರದು ಇದೇ ಫಸ್ಟ್ ಟೈಮ್. ಬೇರೆ ಕಡೆ 2,000 ಆದ್ರೂ ಬಿಲ್ಲು ತಲೆ ಕೆಡಿಸ್ಕೊಳ್ಳಲ್ಲ, ಅದು ಎಲ್ಲ ಹೋಗಿರ್ತೀವಿ. ಇನ್ನೊಂದು ಏನ್ ಗೊತ್ತಾ ಗೈಸ್, ನಾವು ದುಡಿಯೋದೇ ತಿನ್ನೋದಕ್ಕೆ, ಬರೀ ಅದಕ್ಕೆ ಖರ್ಚು ಮಾಡ್ತೀವಿ. ಎಷ್ಟೊಂದು ಜನ ನಮ್ಮ ಫ್ಯಾಮಿಲಿಲಿ ಎಲ್ಲ ಬೈತಿದ್ದಾರೆ, ಬರೀ ಖರ್ಚು ಮಾಡ್ತಾನೆ ಇರ್ತೀರಾ ಅಂತ. ಮನ್ಸಿಗೆ ಬಂದ್ಬಿಟ್ಟೈತೆ ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತ. ಇವಾಗೆಲ್ಲ ನನ್ನ ಮಗಳಿಗೋಸ್ಕರನೇ ಮಾಡ್ಬೇಕಷ್ಟೇ. ಮಹಿಮಾ ಪಪ್ಪ ನೋಡಿ ನಾಲ್ಗೆ ಹೆಂಗ್ ತೋರಿಸ್ತಾಳೆ, ಸ್ಪೆಕ್ಸ್ ಹಾಕೋತಾಳೆ. ಇವಾಗಲೇ ಎಷ್ಟು ಸ್ಟೈಲ್ ಮಾಡ್ತಾಳೆ ಇವಳು ಗೊತ್ತಾ. ಇವಳು ಏನಾದ್ರು ನಡಿಯಂಗಾದ್ರೆ ನಾವು ಹಿಡಿಯೋದಕ್ಕೆ ಆಗಲ್ಲ. ಅವಳು ಫೇವ್ರೆಟ್ ಸಾಂಗು ಹಾಕ್ಬೇಕು ಅವಳಿಗೆ, ಡೋಂಟ್ ವರಿ ಬೇಬಿ ಚಿನ್ನಮ್ಮ ಹಾಕ್ಬಿಟ್ರೆ ನಾಲ್ಗೆ ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ನಮ್ಮ ಮಹಿಮಾ. ಅನ್ನಲ್ಲ, ಇವಾಗ ಮೂಡಿಲ್ಲ. ಇದು ಅವಳ ಫ್ರೆಂಡ್, ಇದು ಅವಳ ಫ್ರೆಂಡು ಪಾಪಚ್ಚಿ ಅಂತ ಇದೆ ಹೆಸರು. ಇವಳು ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇರ್ತಾಳ ಅವಳ ಪಾಪಚ್ಚಿ ಜೊತೆ. ಬರ್ತಾ ಇದಾರೆ. ಸೊ ನೋಡೋಣ ಹೆಂಗಿರುತ್ತೆ ಬಿರಿಯಾನಿ ಅಂತ. ಆರ್ಡರ್ ಮಾಡಿದೀನಿ ನಾನು ಬಿರಿಯಾನಿ. ನಾನಂತೂ ಟೇಸ್ಟ್ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್. ನಮ್ ಸರೌಂಡಿಂಗ್ ಐತೆ ಇಲ್ವಾ ಅಂತ ಇದ್ರಲ್ಲಿ ನೋಡಿದೇನು, ರಾಜಾಜಿನಗರದಲ್ಲಿ ಐತೆ ಅದು ಅನ್ಸುತ್ತೆ. ರಾಜಾಜಿನಗರ ನಾನು ನೋಡಿಲ್ಲ ಮೇಘನಾಸು. ನಾನು ತಿಂದಿರೋದೇ ಜಯನಗರು. ಅದು ಬಿಟ್ರೆ ಜಯನಗರ್ ರೇರು, ರೆಸಿಡೆನ್ಸಿ ರೋಡು, ನಾಗಾರ್ಜುನ ಎದುರುಗಡೆ. ನಾಗಾರ್ಜುನ ಮತ್ತೆ ಮೇಘನಾ ಇವರಿಬ್ರು ಬಿರಿಯಾನಿ ಮಾತ್ರ ಅಲ್ಟಿಮೇಟ್. ಏನಂತೀಯ? ಒಂದಲ್ಲ ಒಂದು ದಿವಸ ಅವ್ರಿಗೂ ಪ್ರಮೋಷನ್ ಹೋಗೋಣ ಮಂಗದಿ, ಅವರು ನಮ್ಮನ್ನ ಕರೆಯಂಗಾಗ್ಲಿ. ಏನಂತೀಯ? ನೀವಷ್ಟು ಬೆಳೀರಿ, ನಾವಷ್ಟು ಬೆಳಿಬೇಕು. ಒಂದಲ್ಲ ಒಂದು ದಿವಸ ಮೇಘನಾ. ಗೈಸ್ ಇವತ್ತು ನಾವು ಸೂರಿಗೆ ಡ್ರೆಸ್ ತರೋದಕ್ಕೆ ಹೋಗಿದ್ವಿ. ಯಾಕೆ ನನ್ನ ಫೇಸ್ ಟಾಸ್ ಮಾಡ್ತಾ ಇರ್ತಿಲ್ಲ ಅಂದ್ರೆ ನಂಗೆ ಅಳು ಬರ್ತೈತೆ, ಅದಕ್ಕೆ ನಾನು ತೋರಿಸ್ತಲ್ಲ. ಇವತ್ತು ಸೂರಿಗೆ ನಾವು ಡ್ರೆಸ್ ತರೋದಕ್ಕೆ ಹೋಗಿದ್ವಿ. ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ನಾನು ಡಿಫ್ರೆಂಟ್ ಆಗಿ ನೋಡೋದಕ್ಕೆ ಇಷ್ಟ. ತುಂಬಾನೇ ನಾನ್ ಸೂರ್ಯ ಹಳೆ ಸೂರ್ಯ ಅಲ್ವೇ ಅಲ್ಲ, ಹೊಸ ಸೂರ್ಯ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಾನು ಹಬ್ಬದ ದಿನ ಅವ್ನು ವೇರ್ ಮಾಡ್ತಾನೆ. ನಾನು ಇವಾಗ ತೋರ್ಸೋಣ ಅಂದ್ರೆ ಅವ್ನು ತೋರ್ಸೋದಕ್ ಬಿಡಲ್ಲ. ತೋರ್ಸೋಣ ಬೇಡ, ಅವ್ನು ಹಬ್ಬದ ದಿನ ಫುಲ್ ರೆಡಿ ಆಗ್ಬಿಟ್ಟು ತೋರಿಸ್ಬೇಕಂತೆ ವ್ಲಾಗಲ್ಲಿ. ನೋಡೋಣ, ನಾವಿಬ್ರು ಒಂದೇ ಥರ ಹಾಕೋಣ ಅಂತ ಅನ್ಕೊಂಡ್ವಿ ಅಲ್ಲ, ಆದ್ರೆ ಅದು ಸಿಗ್ಲಿಲ್ಲ. ಸಿಕ್ತು, ಆದ್ರೆ ನನಗೆ ಸೈಜು ತುಂಬಾ ಏನು, ನಾನು ತುಂಬಾ ಸಣ್ಣಕ್ಕೆ ಆಗ್ಬಿಟ್ಟಿದ್ದೀನಿ. 7406 ನಂಬರ್ ಕೊಟ್ಟಿರೋದು ಅದಕ್ಕೆ ಗೊತ್ತಿಲ್ಲ. ಮಹಿಮಾ ನಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ. ನೋಡಿ, ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೂರ್ಯಗೌಡವ್ರೆ ಇಸ್ಕೊ ಬಂದ್ರ ಪಾರ್ಸಲ್. ಒನ್ ಆಫ್ ಮೈ ಫೇವರೇಟ್ ಬಿರಿಯಾನಿ ಇನ್ ಬೆಂಗಳೂರು. ಇವಾಗ ಫಸ್ಟ್ ಎಲ್ಲ ಏನು ಯಾವ್ದೋ ಮೂಟೆಗೆ ಕೊಟ್ಟಿರೋ ತರ. ಫಸ್ಟ್ ಎಲ್ಲ ಏನ್ ಗೊತ್ತಾ, ಇದು ಇರ್ಲಿಲ್ಲ, ಇದು ಹಿಂಗ್ ಕೊಡ್ತಿದ್ರು. ಸರಿ ನಾವು ಇಲ್ಲಿ ಹಿಂಗ್ ಕೊಡ್ತಿದ್ರು, ಇದು ಬ್ಯಾಗು ಹಿಂಗ್ ಕೊಡ್ತಿದ್ರು, ಇದು ಹಾಕ್ತಿರ್ಲಿಲ್ಲ ಟ್ಯಾಗು. ಅವರು 4 ಬಿರಿಯಾನಿ ಆರ್ಡರ್ ಮಾಡಿದ್ರೆ ನಾವೇನ್ ಮಾಡ್ತಿದ್ದೋ, 1 ಬಿರಿಯಾನಿ ತಿನ್ಕೊಬಿಡ್ತಿದ್ದೋ. ಹೊಟ್ಟೆ ಹಸಿದಿದ್ರೆ ನಾನು ಸಂತು ಗಿಂತು ಜಯಂತ ಸುನಿಲ್ಲ ಅವರೆಲ್ಲ ಇದ್ರಲ್ಲ,
ಅವಾಗ ತಿನ್ಕೊಬಿಡ್ತಿದ್ದ ಒಂದು ಬಿರಿಯಾನಿನ. ಅವರು ಕಸ್ಟಮರ್ಗೆ 3 ಬಿರಿಯಾನಿ ಕೊಟ್ಟರದು ನೀವು ಕಂಪ್ಲೇಂಟ್ ಹಾಕೊಳ್ಳಿ ಅಂದ್ಬಿಟ್ಟು ನಾವು ಇದು ಮಾಡಿಬಿಡ್ತಿದ್ದೋ. ಇವಾಗ ಆ ಥರ ತಿನ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಟ್ಯಾಗ್ ಹಾಕೋರೆ. ಟ್ಯಾಗಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಹೆಂಗೆ ತೆಗೆಯೋದಂತ ಇನ್ನೂ ಗೊತ್ತಿಲ್ಲ ನನಗೆ. ನೋಡಿ ಕಿತ್ತೋಯ್ತು, ಅವ್ರ ಅಪ್ಪನ ಜೊತೆ ಹೋಗೋಳೆ ಕಿತ್ತೋಯ್ತು. ಇವಾಗ ಅದು ಪ್ಯಾಕಿಂಗ್ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಂತ. ಪ್ಯಾಕಿಂಗ್ ಅಲ್ಟಿಮೇಟ್. ಇದೇನು ಗೊತ್ತಾ? ಏನು ಇದೇನು ಹೇಳಿ? ಗೊತ್ತಿಲ್ಲ, ನಾನು ಇವತ್ತೇ ನೋಡ್ತಾ ಇರೋದು. ಇದು ಮೆಗಾನಸ್ ಬಿರಿಯಾನಿಲಿ ಬಂದು, ಮೆಗಾನಸ್ ಸ್ಪೆಷಲ್ ಬಿರಿಯಾನಿಲಿ ಬಂದು, ಇದು ಬಂದು ಚಿಕನ್ನು. ಅವ್ರು ಕೊಡೋದೇ ಬೋನ್ಲೆಸ್ ಚಿಕನ್. ಬೋನ್ ಯಾವತ್ತೂ ಕೊಡಲ್ಲ. ಮೇಘನ ಬಿರಿಯಾನಿ ಆರ್ಡರ್ ಮಾಡೋದಷ್ಟೇ. ಏನು ಬಿರಿಯಾನಿ ಆರ್ಡರ್ ಮಾಡಿದ್ರೆ ಕಾಮನ್ ಆಗಿ ಕೊಡೋದೇ ಅವರು ಬೋನ್ಲೆಸ್ ಚಿಕನ್ನೇ. ಇದು ಚಿಕನ್ನು ಸಪ್ರೇಟು. ರೈಸ್ ನೋಡ್ತೀರ, ರೈಸ್ ತೋರಿಸ್ತೀನಿ ನೋಡಿ. ಸೇಮ್ ಬಾಸುಮತಿ ಅಕ್ಕಿದು ಪ್ಯಾಕೆಟ್ ನೋಡಿದ್ಯಾ? ಬಾಸುಮತಿ ಅಕ್ಕಿ ಪ್ಯಾಕೆಟ್ ಥರ ಐತೆ ಇದು. ನೋಡು ಎಷ್ಟು ಬಿಸಿ ಐತಿ ರೈಸ್. ಹಾಕಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಇದೊಂದು ಆಯ್ತಾ. ಇವಾಗ ಒಂದು ರಾಯ್ತಾ ಒಂದು, ಮತ್ತು ಒಂದು ಇದು ರಾಯ್ತಾ, ಆಮೇಲೆ ಇದು ಗ್ರೇವಿ. ಇಷ್ಟು ಚಿಕನ್ ಮಾತ್ರ ಹೆಂಗಿರುತ್ತೆ ಗೊತ್ತಾ? ಸೂಪರ್ ಆಗಿರ್ತದೆ. ತಿಂತಾ ಇದ್ರೆ ಸಕ್ಕತ್ತಾಗಿರ್ತದೆ. ಬನ್ನಿ ಇವತ್ತು ತಿನ್ನೋಣ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ ಗೈಸ್. ನೆಕ್ಸ್ಟ್ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಸೂರ್ಯ ಏನು ಹೇಳ್ತಿದ್ದ, ಆ ವ್ಲಾಗೇ ಚೆನ್ನಾಗಿ ಮಾಡ್ತಿಲ್ಲ ನೀನು, ಹಂಗೆ ಹಿಂಗೆ ಅಂತ. ಎಲ್ಲ ವಸ್ಟ್ ವ್ಲಾಗ್ ಅಂತ ಮಾಡ್ತಿದ್ದಾರೆ ಕಮೆಂಟ್. ಇದೆಲ್ಲ ನೈಟ್ ಲೈಫು. ಏನು ಗೊತ್ತಾ, ನೈಟ್ ಲೈಫು ಜನಕ್ಕೆ ಗೊತ್ತಿಲ್ಲ. ನೈಟ್ ಲೈಫ್ ಅಂದರೆ ಇದನ್ನಿಕ್ಕೊಂಡು ನೈಟ್ ಲೈಫು. 2 ಗಂಟೆಲಿ ಊಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಬಾಯ್. ಗುಡ್ ನೈಟ್.